ಆಪರೇಷನ್ ಸಿಂಧೂರ ನಡೀತಿದ್ದಾಗ ಚರ್ಚೆ ಮಾಡ್ತಿದ್ವಲ್ಲ, ಒಬ್ಬ ವಿಂಗ್ ಕಮಾಂಡರ್ ಬಂದಿದ್ದರು ನಮ್ಮ ಸ್ಟುಡಿಯೋಗೆ. ಭಾರತೀಯ ತಂತ್ರಜ್ಞಾನ ಅಥವಾ ಇನ್ನೊಂದು ದೇಶದ ಜೊತೆಗೆ ಸೇರಿಕೊಂಡು ಭಾರತೀಯ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಮಾಡಿದಂಥ ಆಯುಧಗಳು ಏನು ರೋಲ್ ಪ್ಲೇ ಮಾಡಿದ್ವು ಈ ಕಾರ್ಯಾಚರಣೆಯಲ್ಲಿ ಅಂತ ಚರ್ಚೆ ಮಾಡ್ತಿದ್ವಿ ನಾವು. ಬ್ರೇಕಲ್ಲಿ ಒಂದು ಮಾತನ್ನು ಹೇಳಿದ್ರು, ಸುಮ್ಮನೆ ಕೇಳಿದೆ ನಾನು ಅವ್ರಿಗೆ, ಇದರ ಪರಿಣಾಮ ಲಾಂಗ್ ಸ್ಟ್ಯಾಂಡಿಂಗ್ ಇಫೆಕ್ಟ್ಸ್ ಏನಾಗ್ಬೋದು ಮುಂದೆ ಅಂತ. ಅವರೊಂದು ಮಾತನ್ನು ಹೇಳಿದ್ರು ನನಗೆ, ವೆರಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಇಟ್ ವಾಸ್. ಜಾಗತಿಕ ಆಯುಧ ಉತ್ಪಾದನಾ ಕಂಪನಿಗಳು ಭಾರತದಲ್ಲಿ ಪೊಲಿಟಿಕಲ್ ಗೇಮ್ ಚೇಂಜಿಗೆ ಇನ್ನು ಮುಂದೆ ದುಡ್ಡು ಪುಷ್ ಮಾಡ್ತವೆ ಅಂತ. ಪೊಲಿಟಿಕಲ್ ಗೇಮ್ ಚೇಂಜ್ಗೆ ಯಾಕೆ? ಅರೆ, ನಿಮಗೆ ಬೇಕಾದ ಆಯುಧಗಳನ್ನು ನೀವೇ ತಯಾರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ, ಅವುಗಳ ಕಥೆ ಏನು ಅಂತ ಯೋಚನೆ ಮಾಡ್ತಾವವು. ಅವುಗಳ ಕಥೆ ಏನು? ಆಮೇಲೆ ಆಯುಧಗಳು ಅಂದರೆ ಇದು 100 ಕೋಟಿ 200 ಕೋಟಿ ವ್ಯವಹಾರ ಅಲ್ರಿ, 1000 ಕೋಟಿ ಲಕ್ಷ ಕೋಟಿಗಳಲ್ಲಿ ಹೋಗುತ್ತದು. ಇವತ್ತು ಗಿರೀಶ್ ಲಿಂಗಣ್ಣ ಅವ್ರು ಹೇಳ್ತಾ ಇದ್ರು, S-400 ನಾನು ಹೇಳಿದೆ, ನಾನು ಕಾಸ್ಟ್ಲಿ ಆಗುತ್ತೆ ಪ್ರತಿ ಸಲ ಬಳಸೋದು. ನೋಡಿ ಯೋಚನೆ ಮಾಡಿ ಹೊಡಿತಾರೆ ಅದನ್ನು. ಅಂದರೆ ಪಾಕಿಸ್ತಾನದ ಫೈಟರ್ ಜೆಟ್ ಬರ್ತಾ ಇದೆಯಪ್ಪ, ಅಥವಾ ಫಥಾ ಕ್ಷಿಪಣಿ ಬರ್ತಾ ಇದೆ ಅಂದರೆ S-400 ಹೊಡಿಬೋದು. ಸಣ್ಣ ಸಣ್ಣ ಡ್ರೋನ್ಗಳಿಗೆಲ್ಲ ಬಿಡೋದಿಲ್ಲ, ಬಿಕಾಸ್ ಇಟ್ಸ್ ಅ ಕಾಸ್ಟ್ಲಿ ಅಫೇರ್. ಎಷ್ಟು ಕಾಸ್ಟ್ಲಿ, ಎಷ್ಟು ದುಡ್ಡು? ಗಿರೀಶ್ ಲಿಂಗಣ್ಣ ಅವ್ರು ಹೇಳಿದ್ರು, ಇವತ್ತು ನಂಬರ್ಸ್ ಹೇಳಿದ್ರು ನನಗೆ. ಒಂದು ಸಲ S-400 ಒಂದು ಬಟನ್ ಒತ್ತಿದ್ರೆ ಕ್ಷಿಪಣಿ ಹೋಗುತ್ತಲ್ಲ, 18 ಕೋಟಿ ರೂಪಾಯಿ ಒಂದಕ್ಕೆ. ಒಂದು ಕ್ಷಿಪಣಿಯ ಬೆಲೆ 18 ಕೋಟಿ ರೂಪಾಯಿ ಆಗುತ್ತೆ. ಒಂದು ಬಟನ್ ಒತ್ತಿದ್ರೆ ಹೋಯ್ತು 18 ಕೋಟಿ. ಇಟ್ಸ್ ಅ ವೆರಿ ಕಾಸ್ಟ್ಲಿ ಅಫೇರ್. $4.63 ಬಿಲಿಯನ್ ಏನೋ ಕೊಟ್ಟು ಖರೀದಿ ಮಾಡಿದ್ದೀವಿ ನಾವು ಅದನ್ನು. $4.63 ಬಿಲಿಯನ್. ಸುಮ್ಮನೆ ಚೆಕ್ ಮಾಡಿ ಎಷ್ಟಾಯ್ತು ಇಂಡಿಯನ್ ರುಪೀಸಲ್ಲಿ ಅಂತ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾರತ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇಟ್ಕೊಂಡಿದೆ. S-400 ಇದೆ ಅದರಲ್ಲಿ, ಬಟ್ ವಿ ಯೂಸ್ ಇಟ್ ರೇರ್ಲಿ. ಉಳಿದಂತೆ ಆಕಾಶ್ ತೀರ್ ಸೇರಿದಂತೆ ಇವತ್ತು ನೆನ್ನೆ ಇನ್ನೊಂದು ಟೆಸ್ಟ್ ಮಾಡಿದ್ದಾರೆ. ಆಕಾಶ್ ತೀರ್ ಸೇರಿದಂತೆ ಭಾರ್ಗವಾಸ್ತ್ರ ನೆನ್ನೆ ಟೆಸ್ಟ್ ಮಾಡಿದ್ದಾರೆ. ಅದು ಯಶಸ್ವಿಯಾಗಿ ಟೆಸ್ಟ್ ಆಗಿದೆ ಒಡಿಸ್ಸಾದಲ್ಲಿ. ಎರಡನೆಯ ಮಹಾಯುದ್ಧದ ಕಾಲದಲ್ಲಿ ಬ್ರಿಟಿಷರು ಭಾರತದಲ್ಲಿ ಶತ್ರು ವಿಮಾನಗಳ ಬಂದಾಗ ಹೊಡೆಯೋದಕ್ಕೆ ಒಂದಷ್ಟು ಗನ್ ಇಟ್ಕೊಂಡಿದ್ರು. ಆ ಗನ್ಗಳನ್ನು ಭಾರತ ರಡಾರ್ಗೆ ಕನೆಕ್ಟ್ ಮಾಡಿ ಒಂದು ರೀವ್ಯಾಂಪ್ ಮಾಡಿದೆ ಅದನ್ನು. ಈಗ ಅಲ್ಟಿಮೇಟ್ ಗನ್ಗಳು ಅವುಗಳನ್ನು ಬಳಸಿದ್ದಾರೆ. ಮೊನ್ನೆ ಈ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಜುಗಾಡು ಮಾಡೋದ್ರಲ್ಲಿ ನಮ್ಮವರು ಎತ್ತಿದ ಕೈ ಅಂದರೆ ಎತ್ತಿದ ಕೈ. ಭಾರತ ಅಭಿವೃದ್ಧಿಪಡಿಸಿದ ಆಯುಧಗಳ ತಾಕತ್ತನ್ನು ಜಗತ್ತಿಗೆ ತೋರಿಸಿತು ಆಪರೇಷನ್ ಸಿಂಧೂರ. ನೋಡಿ ಎಲ್ಲಿಂದ ಎಲ್ಲಿಗೆ ಬಂತು ಅಂತ ಯೋಚನೆ ಮಾಡಿದ್ರೆ, ಏಪ್ರಿಲ್ 22ನೇ ತಾರೀಕು ಅಮಾಯಕವಾಗಿ ತಮ್ಮ ಫೇಟ್ ಇಂಥದ್ದೊಂದು ಇದೆ ಅನ್ನೋದರ ಕಲ್ಪನೆಯೂ ಇಲ್ಲದೆ ತಂಪಾಡಿಗೆ ತಾವು ಚೆನ್ನಾಗಿ ಕಾಶ್ಮೀರ ಪ್ರವಾಸ ಮಾಡ್ಕೊಂಡು ಬರೋಣ ಅಂತ ಟಿಕೆಟ್ ಬುಕ್ ಮಾಡ್ಕೊಂಡು ಪ್ಯಾಕೇಜ್ ಟೂರಲ್ಲಿ ಹೋದವ್ರನ್ನ ಹೊಡೆದರಲ್ಲ, ಬೆಂಗಳೂರಿನ ಇಬ್ಬರೂ ಸೇರಿದಂತೆ. ಆ 26 ಜನರ ಸಾವು, ಅದರ ಪರಿಣಾಮ ಎಲ್ಲಿಂದ ಎಲ್ಲೆಲ್ಲಿಗೆ ಬಂತು ನೋಡಿ, ಎಲ್ಲಿಂದ ಎಲ್ಲೆಲ್ಲಿಗೆ ಬಂತು. ಬ್ರಹ್ಮೋಸ್ ಕ್ಷಿಪಣಿ ಭಾರತ ಪ್ರೊಡ್ಯೂಸ್ ಮಾಡ್ತು, ರಷ್ಯಾ ಭಾರತ ಜಂಟಿಯಾಗಿ ಅಭಿವೃದ್ಧಿ ಮಾಡಿದ್ದಿದ್ದು. ವಾಜಪೇಯಿ ಅವ್ರ ಕಾಲದಲ್ಲಿ ಶುರುವಾಯಿತು ಅಂತ ಗಿರೀಶ್ ಲಿಂಗಣ್ಣ ಅವರೇ ಹೇಳ್ತಾಯಿದ್ರು. ಅಬ್ದುಲ್ ಕಲಾಂ ಅವರು ರಷ್ಯಾಗೆ ಹೋಗಿದ್ದಾಗ ಒಂದು ಅರ್ಧ ತಯಾರಿಸಿ ನಿಲ್ಲಿಸಿದ್ದ ಕ್ಷಿಪಣಿಯನ್ನು ನೋಡಿ, ಇದೇನಿದು ಹಿಂಗ್ಯಾಕೆ ಬಿಟ್ಟಿದ್ದೀರಿ ಅಂದ್ರಂತೆ. ಕ್ಷಿಪಣಿ ಮಾಡಿದ್ದೀವಿ ನಾವು, ಇದ್ರದ್ದು ಎಂಜಿನ್ ಒಂದು ಮಾಡೋದಕ್ಕೆ ಸ್ವಲ್ಪ ದುಡ್ಡಿನ ಕೊರತೆ ಇದೆ, ಬಜೆಟ್ ಕೊರತೆ ಇದೆ ಅಂದಾಗ ಅದಕ್ಕೆ ನಾವು ದುಡ್ಡು ಹಾಕಿದರೆ ಓಕೆನಾ ನಿಮಗೆ ಅಂತ ಕೇಳಿದ್ರಂತೆ. ಹಂಗೆ ಡೆವಲಪ್ ಆಗಿದ್ದು ಬ್ರಹ್ಮೋಸು ಬ್ರಹ್ಮಪುತ್ರ ಮಾಸ್ಕೋ, ಅದರದ್ದು ಶಾರ್ಟ್ ಫಾರ್ಮ್ ಬ್ರಹ್ಮೋಸ್. 2 ನದಿಗಳ ಶಾರ್ಟ್ ಫಾರ್ಮ್ ಅದು. ಹಾಗೆ ಅಭಿವೃದ್ಧಿಪಡಿಸಿದ್ದು. ಇವತ್ತು 17 ದೇಶಗಳು ನಮಗೆ ಕೊಡ್ತೀರಾ ಅಂತ ಕೇಳ್ತಿದ್ದಾವಂತೆ. ಬ್ರಹ್ಮೋಸ್ನ ತಾಕತ್ತು ಆ ಕಿರಾನಾ ಬೆಟ್ಟಕ್ಕೆ ಭಾರತ ಹೊಡಿತು ಅಂತೇನು ಸುದ್ದಿ ಇದೆಯಲ್ಲ, ಅಲ್ಲಿ ಬ್ರಹ್ಮೋಸ್ ಬಳಸಿದ್ರು ಅಂತ ರಾವಲ್ಪಿಂಡಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.